ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಆ ಭಗವಂತನನ್ನು ಮಹಾವಿಷ್ಣುವನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ, ಪ್ರಿಯ ವೀಕ್ಷಕರೇ, ಈ ಒಂದು ಶ್ರೀ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಧನುರ್ಮಾಸದ ಬಗ್ಗೆ ನಾನೆಲ್ಲ ಹೇಳ್ತಾ ಇದ್ದೆ. ಈ ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ನಾವು ಹೇಗೆ ಇರಬೇಕು ಮತ್ತು ಧನುರ್ಮಾಸದಲ್ಲಿ ಯಾವ್ಯಾವ ಪೂಜೆ ಮಾಡುವ ಮಾತ್ರದಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗತ್ತೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಮನುಷ್ಯನಿಗೆ ಇಷ್ಟಾರ್ಥ ಸಿದ್ಧಿಯಾಗಬೇಕು ಅಂತಂದರೆ ಅದಕ್ಕೆ ದೈವಾನುಗ್ರಹ ಬೇಕೇ ಬೇಕು. ದೈವಾನುಗ್ರಹ ಇಲ್ಲ ಅಂತಾದರೆ ಕೊನೆಗೆ ಬಂದು ನಿಂತ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಬಹಳ ಇರುತ್ತೆ. ಡಿಸೆಂಬರ್ 16 ಶನಿವಾರದಿಂದ ಜನವರಿ 14ನೇ ತಾರೀಕಿನವರೆಗೂ ಕೂಡ 2023ನೇ ಇಸ್ವಿಯಲ್ಲಿ ಧನುರ್ಮಾಸ ಇದೆ. ಸಮಯಗಳನ್ನು ಕೂಡ ನಾವು ಹೇಗೆ ಫಸ್ಟು ನಾವು ಏನೇನು ಮಾಡಬೇಕು, ಯಾವ ತರಹ ಮಾಡಿದರೆ ಸುಲಭವಾಗಿ ನಮಗೆ ಫಲ ಸಿಗುತ್ತೆ ಅಥವಾ ಭಗವಂತನನ್ನು ಒಲಿಸ್ಕೊಡ್ಬಹುದು ಎಂಬುದನ್ನು ನೋಡೋಣ. ಫಸ್ಟು ನಾವು ಪ್ಲ್ಯಾನನ್ನು ಮಾಡಿಕೊಳ್ಬೇಕು. ಯಾಕಂದರೆ ಏನೇ ಮಾಡಬೇಕು ಅಂತಂದರೂ ಕೂಡ ನಮ್ಮ ಸಮಯವನ್ನು ನಿಗದಿ ಮಾಡಿಟ್ಕೊಂಡಿರಬೇಕು. ಯಾಕಂದರೆ ಒಂದು ಕಡೆ ಪೂಜೆಗೆ ಹೋಗುವಂಥದ್ದು 1 ದಿವಸ 2 ದಿವಸ 3 ದಿವಸ ಮಾಡುವಂಥದ್ದು, ಅದು ಬಿಡುವಂಥದ್ದು, ಹಾಗೆ ಮಾಡುವಂಥದ್ದು ಒಳ್ಳೆಯದಲ್ಲ. ಆದರೆ ಒಂದು ತಿಂಗಳ ಕಾಲ ಅಥವಾ ಒಂದು 30 ದಿವಸ 29 ದಿವಸಗಳ ಕಾಲ ಶ್ರದ್ಧೆಯಿಂದ ಮಾಡುವಂಥದ್ದು. ಹಾಗಾಗಿ ಫಸ್ಟು ನಿಮ್ಮ ಸಮಯವನ್ನು ನೋಡ್ಕೊಳ್ಳಿ. ಯಾಕಂದರೆ ವರ್ಕ್ ಮಾಡೋರು ಇರ್ತೀರಿ, ಬಿಸ್ನೆಸ್ ಮಾಡೋರು ಇರ್ತೀರಿ, ಹೊರದೇಶಕ್ಕೆ ಹೋಗೋರು ಇರ್ತೀರಿ, ಇನ್ನು ಅಶೌಚಾದಿಗಳು ಬರುವಂಥದ್ದು, ಹೀಗೆ ಬೇರೆ 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 ಸಮಸ್ಯೆಗಳೆಲ್ಲ ಇರುತ್ತೆ. ಹಾಗಾಗಿ ನಾವು ಬಹಳ ಮುಖ್ಯವಾಗಿ ನಾವು ಮಾಡುವಂಥದ್ದು ನಮ್ಮ ಸಮಯವನ್ನು ನಿಗದಿ ಮಾಡಿಟ್ಕೊಂಡಿರಬೇಕು. ಈ ಪೂಜೆಗೆ ಬಹಳ ಮುಖ್ಯವಾಗಿ ಎಲ್ಲ ಸಮಯವೂ ಕೂಡ ಉತ್ತಮವಾಗಿದ್ದರೂ ಕೂಡ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯವಾಗುವಂತಹ ಪೂರ್ವದಲ್ಲಿರುವಂತಹ ಸಮಯ ಏನಿದೆಯಲ್ವಾ, ಸಾಮಾನ್ಯ 2 ಗಂಟೆಗಳ ಕಾಲ ಇದೆಯಲ್ವಾ, ಅದು ಬಹಳ ಉತ್ತಮ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಸಾಧ್ಯವಾದ ಮಟ್ಟಿಗೆ ಒಂದು 4 ಗಂಟೆಯಿಂದ ಅಂಥೇಳಿ ಇಟ್ಕೊಳ್ಳಿ ಸಮಯವನ್ನು. ತೀರಾ 2 ಗಂಟೆ 1 ಗಂಟೆ 3 ಗಂಟೆಗೆಲ್ಲ ಎದ್ದರೆ ನಿದ್ರೆ ಸರಿಯಾಗಿ ಆಗೋದಿಲ್ಲ, ಪೂಜೆ ಮಾಡಲಿಕ್ಕೂ ಮನಸ್ಸು ಬರೋದಿಲ್ಲ, ಅಥವಾ ನಿಮ್ಮ ಮಿಕ್ಕಿರುವಂತಹ ಕೆಲಸಕ್ಕೂ ಕೂಡ ಅಡಚಣೆಯಾಗುತ್ತೆ. ಯಾಕಂದರೆ ನಮಗೆ 6 ತಾಸು 5.5 ತಾಸು 7 ತಾಸು ನಿದ್ರೆ ಬೇಕಾಗುತ್ತೆ ಅವರವರ ಶರೀರದ ಪ್ರಕೃತಿಯ ಪ್ರಕಾರವಾಗಿ. ಹಾಗಾಗಿ ಆದಷ್ಟು ಬೇಗನೆ ಮಲ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ, ಬೇಗನೆ ಎದ್ದುಕೊಂಡು ಇದನ್ನು ಆಚರಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿ, ಸಾಮಾನ್ಯವಾಗಿ ಸೂರ್ಯೋದಯದ ಒಳಗಡೆಗೆ ಸ್ವಲ್ಪ ಮುಗಿಸುವಂತಹ ಪ್ರಯತ್ನ. ಇನ್ನು ಮುಗಿದಿಲ್ಲ, ನಮ್ಮ ಶರೀರಕ್ಕೆ ತೊಂದರೆ ಇದೆ, ಅನಾರೋಗ್ಯ ಇದೆ ಅಂಥ ಸಮಯದಲ್ಲೂ ಕೂಡ ಮಾಡಿ. ಒಟ್ಟಿನಲ್ಲಿ ಮಾಡುವಂತಹದ್ದು ಬಹಳ ಮುಖ್ಯವಾದಂಥದ್ದು. ಸಮಯ ಎಷ್ಟಾಗುತ್ತೋ ಅಷ್ಟು ಬೆಳಿಗ್ಗೆ ಮಾಡಿ ಅಂಥೇಳಿ ನಿಮಗೆ ಹೇಳಬಹುದು ನಾನು. ಹಾಗೆ ಪೂಜೆ ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ನಮ್ಮ 3 ತರಹ. ಒಂದು ಕಾಯ, ನಮ್ಮ ಶರೀರವೂ ಕೂಡ ಮಡಿಯಾಗಿರಬೇಕು. ವಾಚ, ಆದಷ್ಟು ಮೌನವಾಗಿರುವಂಥದ್ದನ್ನು ಮಾಡಬೇಕು. ಕಾಯ ವಾಚ. ಇನ್ನೊಂದು ಮನಸ್ಸಿನಲ್ಲಿ ಭಗವಂತನ ನಾಮಸ್ಮರಣೆಗಳನ್ನು ನಾವು ಮಾಡ್ತಾ ಇರಬೇಕು. ವ್ರತಗಳನ್ನೆಲ್ಲ ಪೂಜೆಗಳನ್ನೆಲ್ಲ ಮಾಡಬೇಕು ಅಂತಂದರೆ ಇದು 3 ಇಲ್ಲ ಅಂತಾದರೆ ಅದಕ್ಕೆ ಉತ್ತಮವಾದಂಥ ಫಲ ಸಿಗುವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ಇದು 3ನ್ನು ಕೂಡ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿಕೊಳ್ಬೇಕು. ಒಟ್ಟಿನಲ್ಲಿ ಶುದ್ಧವಾದಂತಹ ಒಂದು ರೀತಿಯಲ್ಲಿ ಸ್ನಾನಾದಿಗಳನ್ನು ಆಚರಣೆ ಮಾಡಿಕೊಂಡು, ಆದಷ್ಟು ತಣ್ಣೀರಿನ ಸ್ನಾನವನ್ನು ಬಹಳ ಮುಖ್ಯವಾಗಿ ಹೇಳ್ತಾರೆ. ನಿಮ್ಮ ಶರೀರದ ಪ್ರಕೃತಿ ಅವಕಾಶ ಇದ್ದರೆ ಸ್ವಲ್ಪ ಚಳಿಗಾಲ ಆದರೂ ಕೂಡ ನಿಮಗೆ ಸಾಧ್ಯವಾಗುತ್ತೆ ಅಂತಾದರೆ ಹಾಗೆ ಮಾಡುವಂತಹದ್ದು ತುಂಬ ಉತ್ತಮವಾದಂಥದ್ದು. ಪುರುಷರು ಸ್ತ್ರೀಯರು ಇಬ್ಬರೂ ಕೂಡ ಸ್ನಾನ ಮಾಡುವಂಥದ್ದು ಅಂದರೆ ತಣ್ಣೀರಿನ ಸ್ನಾನವೇ ಬಹಳ ಮುಖ್ಯವಾದಂಥದ್ದು. ಇನ್ನು ತೀರ್ಥಾದಿಗಳನ್ನು ಮಿಶ್ರ ಮಾಡಿಕೊಂಡು ಸ್ನಾನ ಮಾಡುವಂಥದ್ದು ಒಳ್ಳೆಯದು. ತೀರ್ಥಕ್ಷೇತ್ರಗಳ ಹತ್ತಿರ ಇದ್ದಂಥವರು ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡುವಂಥದ್ದು. ಅಥವಾ ಇಲ್ಲ ಅಂತಾದರೆ ನಮ್ಮ ಮನೆ ನೀರಿನಲ್ಲೇ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಎಂಬುದಾಗಿ ನಾವು ಇರುವಂತಹ ನೀರಿನಲ್ಲಿ ನಾವೆಲ್ಲ ತೀರ್ಥದೇವತೆಗಳನ್ನು ಸ್ಮರಣೆ ಮಾಡುವಂಥದ್ದು. ಶುದ್ಧವಾಗಿ ಸ್ನಾನ ಆದಮೇಲೆ ಶುದ್ಧವಾದಂಥ ವಸ್ತ್ರಧಾರಣೆ. ಯಾಕಂದರೆ ಮಡಿಯಾದಂಥ ವಸ್ತ್ರಗಳು ಎಂಬುದಾಗಿ ನಾನು ಯಾವಾಗೂ ಒತ್ತಿ ಹೇಳ್ತೇನೆ. ಯಾಕಂದರೆ ಶುಚಿಃ ಕುರ್ಯಾತ್ ಕಾಲೇ ಕುರ್ಯಾತ್ ಎಂಬುದಾಗಿ ಧರ್ಮಶಾಸ್ತ್ರಗಳಲ್ಲೆಲ್ಲ ಹೇಳ್ತಾರೆ. ಶುಚಿಃ ಕುರ್ಯಾತ್ ಅಂತಂದರೆ ಇದು 3 ತ್ರಿಕರಣಗಳು ಶುದ್ಧಿ ಇರಬೇಕು ಅಂತ. ಕಾಲೇ ಕುರ್ಯಾತ್ ಅಂದರೆ ಈ ಧನುರ್ಮಾಸದಲ್ಲೇ ಮಾಡಬೇಕು ಅಂತ. 12 ಮಾಸಗಳು ಕೂಡ ಇದ್ದಾವೆ. ಆದರೆ ಈ ಧನುರ್ಮಾಸದಲ್ಲಿ ಕಾಲ ನಿಯಮ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಆ ಕಾಲದಲ್ಲಿ ಅನುಸರಣೆ ಇಟ್ಕೊಂಡು ಮಾಡಿದಾಗ ವಿಶೇಷವಾದಂಥ ಫಲಾಪೇಕ್ಷೆಗಳಿಗೆ ಅವರವರ ಅಪೇಕ್ಷೆಗಳು ಸಿದ್ಧಿಯಾಗುತ್ತೆ ಹೇಳುವಂಥದ್ದು. ಹಾಗಾಗಿ ಕಾಲೇ ಕುರ್ಯಾತ್ ಬೆಳಗಿನ ಸಮಯ ಉತ್ತಮವಾದಂಥದ್ದು. ಸ್ನಾನಾದಿಗಳನ್ನು ಮಾಡಿ ಶುದ್ಧವಾದಂಥ ವಸ್ತ್ರಾದಿಗಳನ್ನು
ನೀವು ನೂತನವಾದಂಥ ಹೊಸ ವಸ್ತ್ರ ಉಟ್ಕೊಳ್ಬೇಕು ಅಂತೇನಿಲ್ಲ. ಒಂದು ದಿವಸ ಹಿಂದಿನ ದಿವಸ ತೊಳೆದಿಟ್ಕೊಂಡಿರುವಂತಹ ವಸ್ತ್ರಗಳನ್ನು ಧಾರಣೆ ಮಾಡಿದರೂ ಆಗುತ್ತೆ. ಧಾರಣೆ ಮಾಡಬೇಕಾದಂಥ ಬಹಳ ಮುಖ್ಯವಾದಂಥದ್ದು ಏನಪ್ಪ ಅಂತಂದರೆ, ನೋಡಿ, ದೇವರನ್ನು ನಾವು ಪೂಜೆ ಮಾಡುವಾಗ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಹೊರಗಡೆ ಹೋಗಿ ಏನೇ ಮಾಡಿ, ಆದರೆ ನಮ್ಮ ಮನೆ ಪುಟ್ಟದಾದಂತಹ ಆ ದೇವರ ಗುಡಿ ಅಥವಾ ದೇವರ ಮನೆ ಅಂತಿರುತ್ತಲ್ಲ, ಅದನ್ನು ಪೂಜೆ ಮಾಡದೆ ಹೋಗಬಾರ್ದು. ಅದನ್ನು ಮಾಡುವಂತಹ ಏನು ಪ್ರಮಾಣ ಏನಿರುತ್ತಲ್ಲ, ನೀವು ದೊಡ್ಡದಾಗಿ 2 ತಾಸು 3 ತಾಸು ಮಾಡುವಂಥವ್ರು ಅರ್ಧ ತಾಸು ಮಾಡಿ 20 ನಿಮಿಷ ಮಾಡಿ, ಅದನ್ನು ಮಾಡದೆ ಹೋಗಬಾರ್ದು. ಎಷ್ಟೋ ಸಲ ನಾವು ಬಹಳ ಜನಕ್ಕೆ ನೋಡ್ತೇವೆ, ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಮನೆ ದೇವರಿಗೆ ದೀಪನೂ ಹಚ್ಚೋದಿಲ್ಲ. ಯಾಕಂದರೆ ನಮ್ಮ ಮನೆ ದೇವರು ಮತ್ತು ಮನೆಯಲ್ಲಿರುವಂತಹದ್ದು ಪ್ರತಿ ದಿವಸ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಹಾಗಾಗಿ ನಾವು ಮನೆ ದೇವರು ಪೂಜೆ ಮಾಡದೇ ಇದ್ದಾಗ ಬೇರೆ ಯಾವುದನ್ನು ಕೂಡ ನಾವು ಮಾಡಲಿಕ್ಕೆ ಹೋಗಬಾರ್ದು. ಹಾಗಾಗಿ ನಾವು ಬಹಳ ಮುಖ್ಯವಾಗಿ ಇದನ್ನು ನಾವು ಆಚರಣೆ ಮಾಡಬೇಕು. ಮನೆಯಲ್ಲಿದ್ದು ಮನೆ ದೇವರ ಸ್ನಾನಗಳನ್ನು, ದೇವರಿಗೆ ಅಭಿಷೇಕಗಳನ್ನು, ಪೂಜೆಗಳನ್ನೆಲ್ಲ ಮಾಡಿ ದೇವರಿಗೆ ಯಥಾಶಕ್ತಿಯಾಗಿ ನೈವೇದ್ಯವನ್ನು ಕೂಡ ಮಾಡಿ, ಅನಂತರ ಎಷ್ಟು ಬೇಗನೆ ಆಗುತ್ತೋ ಅಷ್ಟು ಬೇಗನೆ ದೇವಸ್ಥಾನಗಳ ಕಡೆ ಹೊರಡಬೇಕು. ಹೊರಡುವಾಗ ನಾವು ಮುಂಚಿತವಾಗಿ ಹಿಂದಿನ ದಿವಸವೇ ಅರಿಶಿನ, ಕುಂಕುಮ, ಊದುಬತ್ತಿ, ಕರ್ಪೂರ, ಅವಕಾಶಗಳಿದ್ದರೆ ಗೆಜ್ಜೆ ವಸ್ತ್ರ, ಹಾಗೆ ನೈವೇದ್ಯಕ್ಕೆ ವಿಶೇಷವಾಗಿ ನೋಡಿ, ನಾವು ಮನೆಯಿಂದಲೇ ಎದ್ದ ತಕ್ಷಣವೇ ಸ್ನಾನ ಆಗಿ ಒಂಚೂರು ಹಣೆಗೆ ಕುಂಕುಮ ವಿಭೂತಿ ಹಚ್ಕೊಂಡು ಅನಂತರದಲ್ಲಿ ಪ್ರಸಾದವನ್ನು ಸಿದ್ಧ ಮಾಡಿ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಒಂದು ಡಬ್ಬಿ ಎಲ್ಲವನ್ನಾರು ತುಂಬಿಕೊಂಡು ಹೋಗಿಬಿಡಬೇಕು. ಈ ಒಂದು ಮಾಸಕ್ಕೆ ವಿಶೇಷವಾಗಿ ನೋಡಿ, ಬ್ರಹ್ಮ, ವಿಷ್ಣು, ಮಹೇಶ್ವರ 3 ದೇವತೆಗಳು ಕೂಡ ಅರಳಿ ಮರದಲ್ಲಿರ್ತಾರೆ, ಅಶ್ವತ್ಥ ಮರದಲ್ಲಿ. ಹಾಗಾಗಿ ಈ ಮಾಸದ ವಿಶೇಷತೆ ಏನು? ಒಂದು ಪ್ರಧಾನವಾದಂಥ ವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು, ವಿಷ್ಣು ಲಕ್ಷ್ಮೀನಾರಾಯಣರು ಅಥವಾ ರಾಧಾಕೃಷ್ಣ ದೇವರನ್ನು ಆರಾಧನೆ ಮಾಡುವಂಥದ್ದು. ಹಾಗೆ ಎರಡನೇದಾಗಿ ನಾಗದೇವರನ್ನು ಆರಾಧನೆ ಮಾಡುವಂಥದ್ದು. 3 ಬಹಳ ಮುಖ್ಯವಾಗಿ ಅಶ್ವತ್ಥ ಮರಕ್ಕೆ ನಾವು ಬಹಳ ಮುಖ್ಯವಾಗಿ ಪ್ರದಕ್ಷಿಣೆ ಮಾಡಿ ವಿಷ್ಣುವಿನ ದರ್ಶನ ಮಾಡುವಂಥದ್ದು. ನೋಡಿ, ವೈಕುಂಠ ಏಕಾದಶಿ ಇದೆ, ಶಕ್ತಿ ಇದ್ದವರು ತಿರುಪತಿಗೆ ಹೋಗ್ತಾರೆ, ದರ್ಶನ ಮಾಡ್ತಾರೆ. ಅದಾಗಲಿಲ್ವ ನಮ್ಮ ಮನೆ ಹತ್ತಿರದಲ್ಲಿರುವಂತಹ ವಿಷ್ಣುವಿನ ದೇವಸ್ಥಾನಕ್ಕೆ ಹೋದರೂ ಆಗುತ್ತೆ, ಅಥವಾ ಯಾವ ದೇವರ ದೇವಸ್ಥಾನಕ್ಕೆ ಹೋದರೂ ಆಗುತ್ತೆ. ಎಷ್ಟೋ ಜನಕ್ಕೆ ಏನಾಗುತ್ತೆ, ಮನೆ ಸಮೀಪದಲ್ಲಿ ದೇವಸ್ಥಾನ ಇಲ್ಲ, ಹೇಗಪ್ಪ ಹೋಗೋದು ಅಂತ ಅಂದ್ಕೊಳ್ತೀರಿ. ಆದರೆ ನಿಮ್ಮ ಶಕ್ತಿಯಾನುಸಾರ ಅಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು ಅಂತಿಲ್ಲ, ಒಟ್ಟಿನಲ್ಲಿ ಮಾಡುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಹಾಗಾಗಿ ನಾವು ಪೂಜಾ ಸಾಮಗ್ರಿಗಳನ್ನು ಒಂದು ಮೊಳ ಹೂವು, ಸ್ವಲ್ಪ ಬಿಡಿ ಹೂವು, ಅನಂತರದಲ್ಲಿ ನಾವು ನೈವೇದ್ಯ ಮಾಡಲಿಕ್ಕೆ ತೆಂಗಿನಕಾಯಿ ಇದ್ದರೆ ತೆಂಗಿನಕಾಯಿ, ಬಾಳೆಹಣ್ಣು ಯಾವುದಾಗುತ್ತೋ ಅದು, ಅಥವಾ ನಿಮ್ಮ ಕೈಯಲ್ಲಿ ಕೋಸಂಬರಿ ಮಾಡ್ಕೊಳ್ಳಿಕ್ಕಾದ್ರೆ ಕೋಸಂಬರಿ, ಏನೋ ಭಗವಂತನಿಗೆ ನಾವು ಶ್ರದ್ಧೆಯಿಂದ ನೈವೇದ್ಯ ಮಾಡಲಿಕ್ಕೆ ನೀವು ಹೋಗಬೇಕು. ಹೋಗಿ ಸ್ವಲ್ಪ ನೀರು ಪ್ರೋಕ್ಷಣೆ ಮಾಡಿ ತೆಗೆದುಕೊಂಡು ಹೋಗಿರುವಂಥದ್ದೆಲ್ಲ ದೇವಸ್ಥಾನದ ಅರಳಿ ಮರದ ಸಮೀಪದಲ್ಲಿ ಇಟ್ಕೊಂಡು ಫಸ್ಟ್ ಮನಸ್ಸನ್ನೆಲ್ಲ ಸಂಕಲ್ಪ ಮಾಡಿಕೊಳ್ಳಿ. ಹೋದಾಗಿರಬಹುದು, ಬರುವಾಗಿರಬಹುದು, ಅಥವಾ ಪೂಜೆ ಮಾಡುವಾಗಿರಬಹುದು, ಯಾವುದೇ ರೀತಿಯಾದಂಥ ಮನಸ್ಸಿನಲ್ಲಿ ಜಂಜಾಟ ಮತ್ತು ಒತ್ತಡಗಳನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಮನಸ್ಸಿನಲ್ಲಿ ಸದಾಕಾಲ ಭಗವನ್ ನಾಮಸ್ಮರಣೆ ಮಾಡ್ತಾಯಿರಿ. ಓಂ ನಮೋ ನಾರಾಯಣ ಹೇಳುವಂತಹ ನಾರಾಯಣ ಅಷ್ಟಾಕ್ಷರಿಯನ್ನು ಹೇಳ್ತಾಯಿರಿ, ಅಥವಾ ಓಂ ನಮಃ ಶಿವಾಯ ಅಂತ ಹೇಳ್ತಾಯಿರಿ, ಅಥವಾ ನಿಮಗೆ ಯಾವ ಮಂತ್ರಗಳು ಬರುತ್ತೋ ಅಂತಹ ಮಂತ್ರಗಳನ್ನು ಹೇಳ್ತಾಯಿರಿ. ಅಥವಾ ಆದಿತ್ಯ ಹೃದಯ ಸ್ತೋತ್ರ ಮಂತ್ರ ಅದನ್ನು ಹೇಳ್ತಾಯಿರಿ ಬೆಳಗಿನ ಜಾವ, ಬಹಳ ಉತ್ತಮವಾದಂಥದ್ದು. ಹೀಗೆ ಯಾವ್ಯಾವ ಮಂತ್ರಗಳು ಬರುತ್ತೋ ಅಂತಹ ಮಂತ್ರಗಳನ್ನು ಪಠನೆ ಮಾಡ್ತಾ ಇರುವಂಥದ್ದು. ಪಠನೆ ಮಾಡಿ ಒಂದು ಸ್ವಲ್ಪ ನೀರನ್ನು ಅಶ್ವತ್ಥ ಮರಕ್ಕೆ ಹಾಕಿ, ಅರಿಶಿನ ಅಕ್ಷತೆಗಳನ್ನು ಹಾಕಿ, ಹಾಗೆ ಭಗವಂತನನ್ನು ನಾನು ಇಂಥ ಸಂಕಲ್ಪಕ್ಕೆ ಪೂಜೆ ಮಾಡ್ತಾ ಇದ್ದೇನೆ. ತ್ರಿಗುಣಾತ್ಮಕವಾದಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಹೇಳುವಂಥದ್ದು ಅಶ್ವತ್ಥ ಮರದಲ್ಲಿರುತ್ತೆ. ಹಾಗಾಗಿ ಇಂಥ ಅಶ್ವತ್ಥ ವೃಕ್ಷದಲ್ಲಿ ನಾವು ಕೇಳಿದ್ದನ್ನೆಲ್ಲ ಕೊಡುವಂಥ ಒಂದು ಶಕ್ತಿ ಇರುತ್ತೆ. ಒಂದು ಪುರಾಣಗಳ ಪ್ರಕಾರವಾಗಿ ನಾವು ಯೋಚನೆ ಮಾಡ್ತಾ ಹೋದರೆ ನೋಡಿ, ಶನಿವಾರ ಮಾತ್ರ ಅರಳಿ ಮರ ಸ್ಪರ್ಶ ಮಾಡಬೇಕು, ಮಿಕ್ಕಿರುವಂಥ ಸಮಯದಲ್ಲಿ ಸ್ಪರ್ಶ ಮಾಡಬಾರದು ಎಂಬುದಾಗಿ ಹೇಳ್ತಾರೆ. ಆದರೆ ಪೂಜೆ ಮಾಡುವಾಗ ನಾವು ಪ್ರತಿ ದಿವಸವೂ ಅದಕ್ಕೆ ಅರಿಶಿನ ಕುಂಕುಮ ಹಾಕುವಾಗ ಸ್ಪರ್ಶ ಆಗಬಹುದು. ಅದರಿಂದ ಅಂಥ ದೊಡ್ಡದಾದಂಥ ದೋಷ ಇಲ್ಲ. ಯಾಕಂದರೆ ದೇವರನ್ನು, ವಿಷ್ಣುವನ್ನು, ಸಾಲಿಗ್ರಾಮವನ್ನು ನಾವು ಮಡಿಯಿಂದ ಪೂಜೆ ಮಾಡಬಹುದು. ಆದಷ್ಟು ಬೆಳಗ್ಗಿನ ಸಮಯದಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶ ಇದೆ. ಒಟ್ಟಿನಲ್ಲಿ ಆ ಭಗವಂತನಿಗೆ ನೀರನ್ನು ಹಾಕುವಂಥದ್ದು, ಹಾಲು ಮೊಸರು ಇದ್ದರೆ ಒಂದು ಸ್ವಲ್ಪ ಒಂದು ಉದ್ಧರಣೆ ಹಾಕಿ, ಅನಂತರ ಧೂಪ ದೀಪ ತೋರಿಸಿ ನೈವೇದ್ಯ ಮಾಡುವಂಥದ್ದು. ನೈವೇದ್ಯಕ್ಕೆ ವಿಶೇಷವಾಗಿ ಹುಗ್ಗಿಯ ನೈವೇದ್ಯ ಮಾಡಿದ್ರೆ ಬಹಳ ಉತ್ತಮವಾದಂಥದ್ದು. ಅಥವಾ ಇಲ್ಲ ಅಂತಂದರೆ ಬಾಳೆಹಣ್ಣು ತೆಗೆದುಕೊಂಡು ಹೋಗಿದ್ರೆ ಬಾಳೆಹಣ್ಣು ಮಾಡಿ ನೈವೇದ್ಯವನ್ನು, ಏನೋ ನಿಮ್ಮ ಶಕ್ತಿ ಅನುಸಾರ ತೆಂಗಿನಕಾಯಿ ಇದ್ದರೆ ಮಾಡಿ. ಯಾಕಂದರೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು 30 ದಿವಸಗಳ ಕಾಲ ಮಾಡಿದ್ರೆ ಬಹಳ ಉತ್ತಮವಾದಂಥದ್ದು. ಆ ಸಮಯ ನಮಗೆ ಸಿಗಲಿಲ್ಲ, ಅಥವಾ ನಾನು ಭಾನುವಾರ ಮಾಡ್ತೇನೆ ಅಂತಂದರೂ ಕೂಡ ಮನೆ ಮಾಡಿ. ಯಾಕಂದರೆ ಈ ವರ್ಷದಲ್ಲಿ ಒಂದು 3 ದಿವಸವೋ 5 ದಿವಸವೋ ಮಾಡಿದ್ರೆ ಅಟ್ಲೀಸ್ಟ್ ಇನ್ನೊಂದು 2 ವರ್ಷದಲ್ಲೋ 5 ವರ್ಷದಲ್ಲಾರು ತಿಂಗಳು ಮಾಡುವಂತಹ ಒಂದು ಯೋಗ ಬರಬಹುದು. ಹಾಗಾಗಿ ಒಟ್ಟಿನಲ್ಲಿ, ಅಥವಾ ನಿಮಗೆ ಆಗಲೇ ಇಲ್ಲ, ಇಷ್ಟು ದಿವಸವೂ ಆಗಲಿಲ್ಲ ಅಂತ ಇಟ್ಕೊಳ್ಳಿ, 1 ದಿವಸ ಆದರೂ ಕೂಡ ಧನುರ್ಮಾಸದಲ್ಲಿ ಶ್ರದ್ಧೆಯಿಂದ ಈ ವ್ರತವನ್ನು ಮಾಡುವಂತಹದ್ದನ್ನು ಮಾಡಿ.
ಹಾಗೆ ಅರಳಿ ಮರಕ್ಕೆ ನೋಡಿ ಬಹಳ ಮುಖ್ಯವಾಗಿ ಧೂಪ ದೀಪ ನೈವೇದ್ಯ ತೋರಿಸಿದ ಮೇಲೆ ಒಂದು ಪ್ರಾರ್ಥನೆ ಮಾಡಿಕೊಳ್ಬೇಕು. ಎಲ್ಲರಿಗೂ ಕೂಡ ಬರುವಂತಹದ್ದು, ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕೋಣ ಇದನ್ನು ನೋಡಿ. ಅಶ್ವತ್ಥ ಮರಕ್ಕೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಹೇಳುವಂತಹ ಈ ಮಂತ್ರಗಳನ್ನು ನೀವು ಸ್ಮರಣೆ ಮಾಡ್ತಾ ಸಾಮಾನ್ಯವಾಗಿ ಅಶ್ವತ್ಥ ಮರಕ್ಕೆ 7 ಪ್ರದಕ್ಷಿಣೆ ಮಾಡಬೇಕು ಎಂಬುದಾಗಿ ಹೇಳ್ತದೆ ಶಾಸ್ತ್ರ. ಹಾಗಾಗಿ 7 ಪ್ರದಕ್ಷಿಣೆಯನ್ನು ಮಾಡಿ ಭಕ್ತಿಯಿಂದ ಭಗವಂತನಿಗೆ ನಮಸ್ಕಾರ ಮಾಡಿ ಅರಳಿ ಮರದಲ್ಲಿ ಕೇಳ್ಕೊಳ್ಳಿ. ಯಾಕಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅರಳಿ ಮರದಲ್ಲಿದ್ದಾರೆ. ಮತ್ತು ನಾವು ಏನು ಕೇಳಿದ್ರೂ ಕೂಡ ಕೊಡುವಂಥ ಒಂದು ಶಕ್ತಿ ಅಶ್ವತ್ಥ ಮರದಲ್ಲಿದೆ. ಅದನ್ನು ಹೊರತುಪಡಿಸಿ ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ. ಬ್ರಹ್ಮಾಂಡ ಪುರಾಣದ ಪ್ರಕಾರವಾಗಿ ಯಾವ ಮನುಷ್ಯನು ಪ್ರತಿ ಶನಿವಾರವೂ ಕೂಡ ಈ ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾನೋ ಅಂಥವನಿಗೆ ಆ ಲಕ್ಷ್ಮಿಯ ಪರಿಪೂರ್ಣವಾದಂಥ ಅನುಗ್ರಹವಾಗುತ್ತೆ. ದರಿದ್ರ ಲಕ್ಷ್ಮಿ ಅಲಕ್ಷ್ಮಿ ಎಲ್ಲ ಕೂಡ ಹೋಗುತ್ತೆ. ಹಾಗಾಗಿ ಲಕ್ಷ್ಮಿಯ ವಿಶೇಷವಾದಂಥ ಅನುಗ್ರಹವಾಗುತ್ತೆ ಎಂಬುದಾಗಿ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳುತ್ತೆ. ಹಾಗಾಗಿ ಶನಿವಾರ ಬಹಳ ಮುಖ್ಯವಾದಂಥದ್ದು. ಶನಿವಾರ, ಭಾನುವಾರ, ಬುಧವಾರ ಇದು ಬಹಳ ಮುಖ್ಯವಾಗಿ ಈ ವಿಷ್ಣುವಿಗೂ ಕೂಡ ವಿಶೇಷವಾದಂಥದ್ದು. ಮತ್ತು ನಮ್ಮೆಲ್ಲರ ದೋಷಗಳು ಕೂಡ ನಿವೃತ್ತಿಯಾಗುತ್ತೆ. ಎಷ್ಟೋ ಜನ ಕೆಲಸದಲ್ಲಿ ಲಾಸ್ ಆಗಿರುತ್ತೆ, ಅಥವಾ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಕೈ ಹತ್ತುವುದಿಲ್ಲ. ಇಂಥವರೆಲ್ಲನೂ ಕೂಡ ಒಂದು ಸಾಧ್ಯವಾದರೆ ಶನಿವಾರ ಹೋಗುವಂಥದ್ದು, ಸ್ನಾನಾದಿಗಳನ್ನು ಮಾಡಿ ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡಿ ದೇವರನ್ನು ಭಕ್ತಿಯಿಂದ ಬೇಡ್ಕೊಳ್ಳುವಂಥದ್ದು. ನಿಮ್ಮ ಮನಸ್ಸಿನ ಸ್ಥಿತಿ ಹೇಗಿರಬೇಕು ಅಂತಂದರೆ ಸದಾಕಾಲ ನನಗೆ ಅನುಕೂಲವಾಗೇ ಆಗುತ್ತೆ, ಆ ಭಗವಂತನು ಅನುಗ್ರಹ ಮಾಡ್ತಾನೆ. ಮತ್ತು ಆ ಭಗವಂತನೇ ಅನುಗ್ರಹವೇ ಇದಲ್ಲ ಅಲ್ವಾ. ಹಾಗಾಗಿ ನಮ್ಮ ಮನಸ್ಥಿತಿ ಹಾಗಿರಬೇಕು. ಅನಂತರ ಪ್ರದಕ್ಷಿಣೆ ಎಲ್ಲ ಮುಗಿದ ಮೇಲೆ ಅದು ಸಾಧ್ಯ ಇದ್ದರೆ ಒಂದು ಕರ್ಪೂರದ ಆರತಿ ಮಾಡಿ, ಹಾಗೆ ಒಂದು ಹೂವಿದ್ರೆ 1-2 ಬಿಡಿ ಹೂವು ಅಕ್ಷತೆಯನ್ನು ಹಾಕಿ ಭಗವಂತನಲ್ಲಿ ಭಕ್ತಿಯಿಂದ ಬೇಡ್ಕೊಳ್ಳಿ. ಬೇಡುವಾಗ ನೋಡಿ ಇದನ್ನು ಹೇಳಬೇಕು. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿಮೇ ಪುರುಷೋತ್ತಮ. ಈ ಶ್ಲೋಕವನ್ನು ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡಿ ಆ ಭಗವಂತನಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಬೇಡ್ಕೊಂಡು ಬರುವಂತಹ ಪ್ರಯತ್ನವನ್ನು ಮಾಡಿ. ಹೀಗೆ ಮನೆಗೆ ಬರುವಂಥದ್ದು ಅವಕಾಶಗಳಿದ್ದರೆ ಅಲ್ಲೇ ಯಾರಾದರೂ ಇದ್ದರೆ ಪ್ರಸಾದವನ್ನು ಹಂಚುವಂಥ ಒಂದು ಪ್ರಯತ್ನವನ್ನು ಮಾಡಿ. ಯಾಕಂದರೆ ದೇವರಿಗೆ ನಾವು ಏನು ನೈವೇದ್ಯ ಮಾಡ್ತೇವೆಯೋ ಅದನ್ನು ಹಂಚುವಂಥದ್ದು ಬಹಳ ಉತ್ತಮವಾದಂಥದ್ದು. ನೋಡಿ, ಈ ಮಾಸದಲ್ಲಿ, ಈ ಧನು ಮಾಸದಲ್ಲಿ ಬಹಳ ಮುಖ್ಯವಾಗಿ ಅನ್ನದಾನವನ್ನು ಮಾಡುವಂಥದ್ದು, ದೇವರಿಗೆ ಒಂದು ವಿಶೇಷವಾಗಿ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು, ಮತ್ತು ಆ ಭಗವಂತನನ್ನು ಸ್ಮರಣೆ ಮಾಡಿ ಯಾರಿಗೆ ಈ ಸ್ತ್ರೀ ದೋಷ ಅಥವಾ ವಿವಾಹಕ್ಕೆ ಅನೇಕ ಸಮಸ್ಯೆಗಳಿರ್ತದೆಯೋ ಅಂಥವರು ಸ್ತ್ರೀಯರಿಗೆ ಪ್ರತಿನಿತ್ಯವೂ ಕೂಡ ಪೂಜೆ ಮಾಡುವಂಥದ್ದು, ಮುತ್ತೈದೆಯರಿಗೆ. ಮತ್ತು ಸಾಧ್ಯವಾದ ಮಟ್ಟಿಗೆ ನಾವು ಏನು ನಮ್ಮ ಕೈಯಲ್ಲಿ ಸಾಧ್ಯವಾಗುತ್ತೋ, ಮನೆಯಲ್ಲಿ ಅವಕಾಶಗಳಿದ್ದರೆ ನಮ್ಮ ಮನೆಯಲ್ಲೇ ಅನ್ನದಾನಗಳನ್ನು ಮಾಡುವಂತಹದ್ದು. ಅವಕಾಶ ಇಲ್ವಾ, ಎಲ್ಲರೂ ಅನ್ನದಾನ ಮಾಡ್ತಾ ಇದ್ದಾರೆ ಅಂತಂದು ಪ್ರತಿನಿತ್ಯವೂ ಕೂಡ ಧನುರ್ಮಾಸದಲ್ಲಿ, ಉದಾಹರಣೆಗೆ ನೀವು ಒಂದು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ, ಪ್ರತಿನಿತ್ಯವೂ ಒಂದು 2 kg 1 kg 3 kg ಅಕ್ಕಿಯನ್ನು ಅನ್ನದಾನಕ್ಕೆ ಅಂತ ಹೇಳಿ ಕೊಡ್ತಾ ಇರಿ. ಅದರಿಂದನೂ ಕೂಡ ಅನ್ನದಾನ ಮಾಡದಂತಹ ಪುಣ್ಯ. ಯಾಕಂದರೆ ಇವತ್ತಿನ ಕಾಲ ಹೇಗಾಗಿದೆ, ಜಂಜಾಟದಲ್ಲಿ ಮಾಡೋರು ಯಾರೂ ಇಲ್ಲ, ಶುದ್ಧಿ ಮಾಡೋರು ಯಾರಿಲ್ಲ, ಕ್ಲೀನ್ ಮಾಡೋರಿಲ್ಲ, ಅದನ್ನೆಲ್ಲ ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ ಹೇಳುವಂಥ ಮನಸ್ಥಿತಿ ಇದ್ದರೆ ಎಲ್ಲಾದರೂ ಅನ್ನದಾನ ಮಾಡಿಯೇ ಮಾಡ್ತಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಾಡ್ತಾರೆ. ಅಂತ ಕ್ಷೇತ್ರಕ್ಕೆ ಹೋಗಿ ಪ್ರತಿನಿತ್ಯವೂ ಕೂಡ ಒಂದೇ ಸಲ ಕೊಡಬೇಕು ಅಂತಿಲ್ಲ, ಪ್ರತಿನಿತ್ಯವೂ ಕೂಡ ಹೋಗುವಾಗ ತೆಗೆದುಕೊಂಡು ಹೋಗಿ ಅನ್ನದಾನಕ್ಕೆ ವಿಶೇಷವಾಗಿ ಅಕ್ಕಿ, ಅದರ ಜೊತೆಗೆ ನಿಮಗೆ ಅವಕಾಶ ಆದರೆ ಹೆಸರು ಬೇಳೆ ಅಥವಾ ಹೆಸರು ಕಾಳು ಅಥವಾ ಹೆಸರು ಬೇಳೆ, ಅದರ ಜೊತೆಗೆ ಸಾಧ್ಯವಾದರೆ ಬೆಲ್ಲ, ತುಪ್ಪ, ಹಾಗೆ ಹಾಲು, ಇದು 5 ಪದಾರ್ಥವನ್ನು ಕೊಡುವಂಥದ್ದು ಬಹಳ ಮುಖ್ಯವಾದಂಥದ್ದು. ಇದರಿಂದ ಸಾಧ್ಯವಾದರೆ ನೈವೇದ್ಯಕ್ಕೆ ಅವತ್ತು ಬಳಸಲಿ ಅಥವಾ 2 ದಿವಸದಲ್ಲಿ ಬಳಸಲಿ, ಯಾವಾಗ ಬಳಸಿದ್ರೂ ಪರವಾಗಿಲ್ಲ, ಕೊಡುವಂಥದ್ದು ನಮ್ಮ ಮನಸ್ಸಿಂದ ಕೊಡಬೇಕು. ಹೀಗೆ ಮಾಡಿ ಮನೆಗೆ ಬಂದು ಮತ್ತೆ ಪುನಃ ಆ ದೇವತಾ ಅರ್ಚನೆಯನ್ನು ಮನೆಯಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡುವಂಥದ್ದು. ಸಾಧ್ಯವಾದ ಮಟ್ಟಿಗೆ ನೋಡಿ, ಮಾಂಸಾಹಾರಿಗಳಾಗಿದ್ದರೆ ಈ ಒಂದು ವ್ರತಗಳನ್ನು ಪೂಜೆ ಮಾಡುವಾಗ ಸಸ್ಯಾಹಾರಿಗಳಾಗಿರುವಂಥದ್ದು ಬಹಳ ಉತ್ತಮವಾದಂಥದ್ದು. ಮತ್ತು ಇನ್ನೊಂದು ಸಂಶಯ ಬರುತ್ತೆ, ನಾವು ಪೂಜೆ ಮಾಡ್ತಾ ಇರ್ತೇವೆ ವ್ರತಗಳನ್ನು, ಏನೋ ಮಧ್ಯದಲ್ಲಿ ಏನಾದರೂ ಕೂಡ ಮುಟ್ಟಾಗುವಂಥದ್ದು ಸಮಸ್ಯೆ ಬಂದರೆ ಏನು ಮಾಡೋದು, ಸ್ತ್ರೀಯರಿಗೆ ಹೀಗೆಲ್ಲ ಯೋಚನೆ ಬರುತ್ತೆ. ಅಂಥವರು ಒಂದು 6 ದಿವಸ 5 ದಿವಸ ಆ ಸಮಯವನ್ನು ಬಿಟ್ಟು ಮಿಕ್ಕಿದ ದಿವಸ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಮತ್ತು ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನೋಡಿ, ನೀವು ಏನೇ ಮಾಡಿದ್ರೂ ಕೂಡ ಆ ಭಗವಂತನಲ್ಲಿ ಪ್ರೀತಿಯ ಭಾವನೆಯಿಂದ ಮನಸ್ಸಿನಿಂದ ಮಾಡಬೇಕು. ಅದು ಮಾಡಿಲ್ಲ ಆದರೆ ಉತ್ತಮವಾದಂಥ ಫಲ ಮತ್ತು ಫಲಿತಾಂಶ ಎರಡೂ ಕೂಡ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲಿ ಅನೇಕರ ಅನುಭವದ ಮಾತು ಏನಪ್ಪ ಅಂತಂದರೆ, ಹೋಗುವಂತಹದ್ದು ಮತ್ತು ಭಗವಂತನ ಪ್ರದಕ್ಷಿಣೆ ಮಾಡುವಂಥದ್ದು ಭಗವಂತನಲ್ಲಿ ಕೇಳಿಕೊಂಡ್ರೆ ಬಹಳ ಜನಕ್ಕೆ ಸಿದ್ಧಿಯಾಗಿದೆ ಈ ಒಂದು ಧನುರ್ಮಾಸ. ಹಾಗಾಗಿ ನಾವು ಕೂಡ ಆಚರಣೆ ಮಾಡೋಣ. ಬಹಳ ಸುಲಭವಾದಂಥದ್ದು. ಯಾಕಂದರೆ ಇದಕ್ಕೆ
ಅನೇಕ ಖರ್ಚಿನ ವ್ಯವಸ್ಥೆಗಳಿಲ್ಲ. ಮನಸ್ಸನ್ನು ಮಾಡಬೇಕು, ಸಮಯವನ್ನು ಮಾಡಿಕೊಡ್ಬೇಕು, ಮತ್ತು ಆ ಭಗವಂತನಲ್ಲಿ ಭಕ್ತಿಯಿಂದ ನಾವೆಲ್ಲ ಅರ್ಪಣೆ ಮಾಡಬೇಕು. ಅರ್ಪಣಾ ಭಾವವೇ ಭಗವಂತನಿಗೆ ತಲುಪುವಂಥದ್ದು. ಆ ಅರ್ಪಣೆ ಮಾಡಿಲ್ಲ, ಭಗವಂತನ ಕಡೆ ಹೋಗಲಿಲ್ಲ ಅಂತಾದರೆ ಅದು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹಿಂದೆ ಒಂದು ಕಡೆಗೆ ನೋಡಿ, ಒಂದು ಪುರಾಣಗಳಲ್ಲೂ ಕೂಡ ಮಹಾಭಾರತದ ಪುರಾಣ ಪ್ರಕಾರವಾಗಿ ನಾವು ತಿಳ್ಕೊಳ್ಳುವಂಥದ್ದು, ಹಿಂದೆ ಅನೇಕ ರೀತಿಯಾಗಿ ಪಾಂಡವರು ಅನ್ನದಾನವನ್ನು ಮಾಡ್ತಾ ಇರ್ತಾರೆ. ಆವಾಗ ಅದೇ ಸಮಯಕ್ಕೆ ಈ ಪಾಂಡವರನ್ನು, ಧರ್ಮರಾಜನನ್ನು, ಹಾಗೆ ಭೀಮನನ್ನೆಲ್ಲ ಪರೀಕ್ಷೆ ಮಾಡಬೇಕು ಅಂಥೇಳಿ ಭಗವಂತ ಒಂದು ವಿಪ್ರನ ವೇಷವ ಅಥವಾ ವಿಪ್ರನೇ ಬರ್ತಾನೆ. ಬಂದು ಕೇಳ್ತಾನೆ ಧರ್ಮರಾಜನ ಹತ್ರ, ನನಗೂ ಅನ್ನಾಪೇಕ್ಷೆಯಿಂದ ಇದ್ದೇನೆ, ನನಗೂ ಕೂಡ ಅನ್ನದಾನ ಮಾಡು ಎಂಬುದಾಗಿ ಕೇಳ್ತಾನೆ. ಆವಾಗ ಈ ವಿಪ್ರ ಏನು ಮಾಡ್ತಾನೆ ಅಂತಂದರೆ ಸ್ವಯಂ ಪಾಕ. ನೋಡಿ, ಸ್ವಯಂ ಪಾಕ ಅಂತಂದರೆ ಅವರೇ ಮಾಡ್ಕೊಂಡು ಊಟ ಮಾಡುವಂಥದ್ದು. ಎಷ್ಟೋ ಜನ ಇವತ್ತು ಕೂಡ ನಾವು ಬಹಳ ಜನರನ್ನು ನೋಡ್ತೇವೆ, ಅವ್ರ ಕೈಯಲ್ಲೇ ಅವರು ಅಡುಗೆ ಮಾಡಿ ಶುದ್ಧವಾಗಿ ಅವರು ಊಟ ಮಾಡ್ತಾರೆ. ಯಾಕಂದರೆ ಅವನೊಂದು ವ್ರತಗಳನ್ನು ಮಾಡುವಾಗ ವ್ರತಕ್ಕೆ ಅನೇಕ ನಿಯಮಗಳಿರುತ್ತೆ ನೋಡಿ. ಒಂದು ಶುದ್ಧವಾದಂತಹ ಮಡಿಯಲ್ಲಿ ಮಾಡುವಂಥದ್ದು, ಎರಡನೇದಾಗಿ ಆದಷ್ಟು ಬ್ರಹ್ಮಚರ್ಯ ಪಾಲನೆ ಮಾಡುವಂತಹದ್ದು, ಹಾಗೆ ಮೂರನೇದಾಗಿ ನಾವು ಸಾಧ್ಯವಾದ ಮಟ್ಟಿಗೆ ಆ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಈ ಬೇರೆ ಯಾವುದೇ ರೀತಿಯಾದಂತಹ ಅನೇಕ ಇವತ್ತಿನ ಕಾಲಕ್ಕೆ ದುಶ್ಚಟಗಳೆಲ್ಲ ಅಂಟ್ಕೊಂಡಿರುತ್ತಲ್ಲ, ಆ ವ್ರತವನ್ನು ಮಾಡುವಾಗ ಮಾತ್ರ ಆದರೂ ಕೂಡ ಅದನ್ನು ಬಿಡುವಂತಹದ್ದು. ಅದು ಯಾವ್ಯಾವುದು ಮಾಡುವಂಥವ್ರಿಗೆ ಗೊತ್ತಿರುತ್ತೆ, ಹಾಗಾಗಿ ಅಂತಹದ್ದನ್ನೇ ಬಿಡುವಂಥದ್ದು. ಐದನೇದಾಗಿ ನಾವು ಸದಾಕಾಲ ಮನಸ್ಸಿನಲ್ಲಿ ಮತ್ತು ನುಡಿಯುವಂಥದ್ದು ಸತ್ಯವಾಗಿ ಆ ಭಗವಂತನೇ ನಾಮಸ್ಮರಣೆ ಮಾಡ್ತಾ ಇರುವಂಥದ್ದು ಧನುರ್ಮಾಸದಲ್ಲಿ. ಇದೆಲ್ಲ ನಾವು ಮಾಡ್ತಾ ಹೋದಂತೆ ಆ ಭಗವಂತನ ಕಡೆಗೆ ಹತ್ತಿರವಾಗಿ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ತರಹ ಆ ಭೋಜನ ಅಪೇಕ್ಷೆ ಇರುವಂತಹ ಆ ವಿಪ್ರ ಕೇಳ್ತಾನೆ. ಆವಾಗ ಧರ್ಮರಾಜ ಹೇಳ್ತಾನೆ, ಇದು ಹೇಗೆ ಅಂತಂದರೆ ದ್ರೌಪದಿ ಅಡುಗೆ ಮಾಡ್ತಾಳೆ ಸ್ವಾಮಿ, ಹಾಗೆ ನಿಮಗೆ ಭೀಮ ಬಡಿಸ್ತಾನೆ, ನಾನು ಹಸ್ತೋದಕ್ಕೆ ಹಾಕ್ತೇನೆ, ನೀವು ಸ್ವೀಕಾರ ಮಾಡಿ ಅಂಥೇಳಿ. ಆವಾಗ ವಿಪ್ರ ಹೇಳ್ತಾನೆ, ಇಲ್ಲ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಸ್ವಯಂ ಪಾಕವಾಗಿ ಊಟ ಮಾಡಬೇಕಪ್ಪ, ನಾನೇ ಮಾಡಿಕೊಂಡು ಒಂದು ಅವಕಾಶ ಕೊಡಿ, ನಾನೇ ಮಾಡಿಕೊಳ್ತೇನೆ ಎಂಬುದಾಗಿ ಹೇಳ್ತಾನೆ. ಆವಾಗ ಏನು ಹೇಳಿದ್ರು ಕೇಳೋದಿಲ್ಲ. ಆ ಸಮಯಕ್ಕೆ ಕೃಷ್ಣ ಬರ್ತಾನೆ. ಕೃಷ್ಣ ಬಂದು ಹೇಳ್ತಾನೆ, ಧರ್ಮರಾಜ ಅವನ ವ್ರತಕ್ಕೆ ಭಂಗ ಮಾಡುವಂಥದ್ದು ಬೇಡ, ಯಾಕಂದರೆ ಅವರವರ ವ್ರತ, ಅವರವರ ಪೂಜೆ, ಅವರವರ ಅನುಷ್ಠಾನ ಏನಿದೆ ಅವರು ಮಾಡ್ಕೊಂಡು ಹೋಗಲಿ, ಯಾಕಂದರೆ ಅದೆಲ್ಲ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡುವಂಥದ್ದು, ನೀನು ಅವಕಾಶ ಮಾಡಿಕೊಡು ಎಂಬುದಾಗಿ ಧರ್ಮರಾಜನ ಹತ್ರ ಹೇಳ್ತಾನೆ ಕೃಷ್ಣ. ಆವಾಗ ಹಾಗೇ ಆಗಲಿ ಎಂಬುದಾಗಿ ಧರ್ಮರಾಜನ ಒಪ್ಪಿಗೆ ಕೊಡ್ತಾನೆ. ಅವನು ಅಡುಗೆ ಮಾಡ್ತಾನೆ, ಹಾಗೆ ಅವನು ಬಡಿಸ್ಕೊಳ್ತಾನೆ, ಊಟ ಮಾಡ್ತಾನೆ, ಎಲ್ಲವೂ ಕೂಡ ಆಗುತ್ತೆ. ಆವಾಗ ಅನೇಕರಿಗೆ ಅನ್ನದಾನ ಮಾಡ್ತಾ ಇರ್ತಾರೆ ನೋಡಿ. ಅನ್ನದಾನದ ವಿಶೇಷತೆಗಳನ್ನು ತಿಳ್ಕೊಳ್ಳುವಂತಹದ್ದು. ಹಾಗೆ ಅನ್ನದಾನವನ್ನು ಮಾಡ್ತಾ ಇರುವಂಥ ಸಂದರ್ಭಕ್ಕೆ ಎಲ್ಲ ಎಲೆಗಳನ್ನು ಕೂಡ ತೆಗಿತಾರೆ. ಧರ್ಮರಾಜ ಮೊದಲಾದಂಥವ್ರು ಎಲ್ಲ ಎಲೆಯನ್ನು ತೆಗಿತಾರೆ. ಆದರೆ ವಿಪ್ರ ಊಟ ಮಾಡಿದಂಥ ಎಲೆ ಮಾತ್ರ ಮರೆತು ಹೋಗಿಬಿಡುತ್ತೆ. ಆವಾಗ ಧರ್ಮರಾಜನಿಗೆ ಕೃಷ್ಣ ಕೇಳ್ತಾನೆ, ಒಂದು ಎಲೆ ಉಳಿದುಬಿಟ್ಟಿದೆಯಪ್ಪ ಅಂಥೇಳಿ. ಆವಾಗ ಧರ್ಮರಾಜ ಆ ಎಲೆ ತೆಗಿಲಿಕ್ಕೆ ಅಂಥೇಳಿ ಹೋಗ್ತಾನೆ. ಹೋದಾಗ ಎಷ್ಟು ಎಲೆ ತೆಗೆದರೂ ಕೂಡ ಧನುಹು ಅಂದರೆ ಬಾಣದ ಹಾಗೆ ಆ ಎಲೆಗಳೆಲ್ಲ ವೃದ್ಧಿ ಆಗ್ತಾ ಹೋಗ್ತದೆ. ಆವಾಗ ಕೃಷ್ಣನಿಗೆ ಶರಣು ಹೋಗ್ತಾನೆ ಭಗವಂತ. ಕೃಷ್ಣ ನೋಡು ಹಿಂಗೆ ಆಗೋಯ್ತಲ್ಲ ಅಂಥೇಳಿ. ಅಂದರೆ ಇದರಿಂದ ಎರಡು ರೀತಿಯಾಗಿ ನಾವು ತಿಳ್ಕೊಳ್ಳುವಂಥದ್ದು. ಒಂದು, ನಾವೇನು ಅನ್ನದಾನ ಮಾಡಿದ್ರೂ ಕೂಡ ಈ ಒಂದು ಮಾಸದಲ್ಲಿ ವೃದ್ಧಿಯಾಗುತ್ತೆ, ಇದು ಬಹಳ ಮುಖ್ಯವಾಗಿ. ಎರಡನೇದಾಗಿ ಈ ವ್ರತಗಳನ್ನು ಪೂಜೆಗಳನ್ನು ಮಾಡುವಾಗ ನಾನು ಮಾಡ್ತಾನೆ ಹೇಳುವಂಥ ಅಹಂಕಾರ ಬೇಡ. ಅಂದರೆ ಏನೇ ಇದ್ದರೂ ಕೂಡ ನಾವು ದಾನ ಮಾಡುವಾಗ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಬೇಕು. ಯಾಕಂದರೆ ಅದೆಲ್ಲ ಭಗವಂತನೇ ತಲುಪ್ತತೆ ಹೇಳುವಂತಹ ಒಂದು ಬುದ್ಧಿಯಿಂದ ಮಾಡಬೇಕು. ಹಾಗಾಗಿ ಕೃಷ್ಣನು ಮಾಡಿರುವಂತಹ ಒಂದು ಲೀಲೆ ಅಥವಾ ನಿಯಾಮಕವಾದಂಥ ಭಗವಂತನ ಆಟ. ಒಟ್ಟಿನಲ್ಲಿ ಈ ಒಂದು ಮಹಾಭಾರತದಲ್ಲಿ ಹೀಗೆ ಕಥೆ ಬರುತ್ತೆ. ಹಾಗಾಗಿ ಅನ್ನದಾನಕ್ಕೆ ವಿಶೇಷವಾದಂತಹ ಒಂದು ಮಹತ್ವ, ಅನ್ನದಾನಕ್ಕೆ ವಿಶೇಷವಾದಂಥ ಶಕ್ತಿ, ಮತ್ತು ಈ ಅನ್ನದಾನದಿಂದ ಎಲ್ಲ ದೇವತೆಗಳು ಕೂಡ ತೃಪ್ತಿಯಾಗ್ತಾರೆ. ಹಾಗಾಗಿ ನಾವು ಕೂಡ ಇಂತಹ ಧನುರ್ಮಾಸದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋಣ, ಆ ಭಗವಂತನ ಪರಿಪೂರ್ಣವಾದಂತಹ ಅನುಗ್ರಹಕ್ಕೆ ಪಾತ್ರರಾಗೋಣ. ಯಾಕಂದರೆ ನಾವೆಲ್ಲ ತಿರುಪತಿಗೆ ಹೋಗ್ತಾ ಇರ್ತೇವೆ. ವಿಶೇಷವಾಗಿ ನೋಡಿ, ಆ ಮಹಾಲಕ್ಷ್ಮಿ ಅನುಗ್ರಹವೂ ಕೂಡ ಈ ತಿಂಗಳಲ್ಲಾಗುತ್ತೆ. ಹಾಗಾಗಿ ಅಂತಹ ವೈಕುಂಠ ಏಕಾದಶಿ ಬಂದಿದೆ. ಸಾಧ್ಯವಾದವರು ಎಲ್ಲ ವಿಷ್ಣುವಿನ ದರ್ಶನವನ್ನು ಮಾಡಿ ಆ ವಿಷ್ಣುವಿನ ಅನುಗ್ರಹ ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಮಂಗಲವಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.